ಇಷ್ಟು ದೊಡ್ಡ ಮನೆನಾ? ಅರಮನೆ ತರ ಇದೆ. ಇದೇ ಅರಮನೆಯಲ್ಲಿರೋ ಸದಾಶಿವರಾಯರು ಹೇಗಿದ್ದಾರೆ ನೋಡೋಣ ಬಾ. ಒಳಗೋದ್ಮೇಲೆ ನೀನು ಅವ್ರ ಹತ್ರ ಏನೇನೋ ಮಾತಾಡಬೇಡ, ಅರ್ಥ ಆಯ್ತಾ? ನೀನು ಇಲ್ಲೇ ಕೂತಿರು, ನಾನು 1 ನಿಮಿಷ ಬರ್ತೀನಿ, ಆಯ್ತಾ? ಯಾರು ಈ ಹುಡುಗಿ ನಮ್ಮನೆ ಹತ್ರ ಬಂದು ಕೂತ್ಕೊಂಡಿದ್ದಾಳೆ? ಓಯ್ ಹುಡುಗಿ, ಯಾರು ನೀನು? ಅಯ್ಯೋ, ನಿನ್ನೆ ಕೇಳ್ತಿರೋದು ಕಿವಿ ಕೇಳಿಸಲ್ವಾ? ಯಾರು ಅಂದೆ? ನಾನು ಯಾಕೆ ಹೇಳ್ಬೇಕು ನಾನು ಯಾರು ಅಂತ? ಮೊದಲು ನೀವ್ ಹೇಳಿ, ನೀವ್ ಯಾರು ಅಂತ, ಆಮೇಲೆ ನಾನು ಯೋಚನೆ ಮಾಡಿ ಹೇಳ್ತೀನಿ ನಾನು ಯಾರು ಅಂತ ಹೇಳ್ಬೇಕೋ ಬೇಡವೋ ಅಂತ. ಓ, ದೊಡ್ಡ ಯಜಮಾನಿ ಇವಳು. ನಾನೇನು ಯಜಮಾನಿ ಆಗೋಷ್ಟು ದೊಡ್ಡೋಳಲ್ಲ. ನಮ್ಮಪ್ಪ ಹೇಳಿದ್ದಾರೆ ಗುರುತು ಪರಿಚಯ ಇಲ್ದವ್ರ ಜೊತೆ ನಿನ್ನ ಹೆಸರನ್ನು ಹೇಳ್ಬೇಡ, ಅಡ್ರೆಸ್ಸು ಹೇಳ್ಬೇಡ ಅಂತ. ಓಹೋ, ನೀನು ನಿಮ್ಮಪ್ಪ ಭಾರಿ ದೊಡ್ಡ ಮನುಷ್ಯರು ಅನ್ಸುತ್ತೆ. ನಮ್ಮಪ್ಪ ಅದ್ಯಾವುದೋ ಅಲ್ಲ, ಅವರು ವಿಲೇಜ್ಗೆ ಅಕೌಂಟೆಂಟ್, ಗೊತ್ತಾ? ಓ, ವಿಲೇಜ್ ಅಕೌಂಟೆಂಟಾ? ಧನ್ವಿ, ಅಪ್ಪ ನೀವೇನಾ ಈ ವಿಲೇಜಿಗೆ ಬಂದಿರೋ ಹೊಸ ಅಕೌಂಟೆಂಟು? ಹೌದು. ರಾಕೇಶ, ಏನೋ ಅದು? ನಮಸ್ತೆ ಸರ್. ನಮಸ್ತೆ. ತಾಯಿ ಇಲ್ಲದ ಮಗು ಅಂತ ಹೇಳ್ತೀರಾ, ಇಷ್ಟೊಂದು ಸಂಸ್ಕಾರ ಕಲಿಸಿದಿರಲ್ಲ, ಸಂತೋಷ ಆಯ್ತು. ಬಾಯ್ ಬಿಟ್ರೆ ಇಂಗ್ಲಿಷ್ನಲ್ಲಿ ಹಾಯ್ ಬಾಯ್ ಅಂತ ಹೇಳೋ ಕಾಲದಲ್ಲಿ ಹಿಂಗೆ ನಮಸ್ಕಾರ ಮಾಡೋ ಮಕ್ಕಳು ಕಾಣಿಸೋದೇ ಕಷ್ಟ ಅಂತ ಹೇಳ್ತಿದ್ದಾಳೆ. ಹೌದು, ಈಗೆಲ್ಲ ಕನ್ನಡ ಮಾತಾಡೋದೇ ಅಪರೂಪ ಆಗಿದೆ ಬಿಡಿ. ವಸಂತ್, ನನ್ನ ಮನೆ ರೆಡಿ ಮಾಡಿಸಿಟ್ಟಿದ್ದೀನಿ. ಇವನು ರಾಕೇಶ ಅಂತ ನನ್ನ ಬಾಮೈದ. ಇವನು ನಿಮಗೆ ಮನೆ ತೋರಿಸ್ತಾನೆ. ಪಾಮೈದ ಅಂದ್ರೆ? ಧನ್ವಿ, ಕ್ಷಮಿಸಿ, ನನ್ನ ಮಗಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಅಂದರೆ ನನ್ನ ಹೆಂಡತಿ ತಮ್ಮ ಅಂತ. ಭವಾನಿ, ಅವ್ರಿಗೆ ಮನೆ ಕೀ ತಂದು ಕೊಡು. ಹಾಗೆ ಆ ಮಗುಗೆ ತಿನ್ನೋಕೆ ಏನಾದರೂ ತೊಗೊಂಬ. ಮನೆ ಧರ್ಮದಲ್ಲಿ ಕಾಣ್ಕೊಂಡಿದ್ದೀರಾ? ಬಂದವ್ರಿಗೆಲ್ಲ ಇದು ಕಾಲ ನಿಮಗೆ ತರ್ತೀನಿ. ಮಗುಗೇನು ತಿನ್ನೋಕೆ ಕೊಡು ಅಂದಿದ್ರಲ್ಲ, ತಗೋ ಮಗು. ರಾಕೇಶ, ಆ ಮನೆಗೆ ಸುಣ್ಣ ಬಣ್ಣ ಎಲ್ಲ ಆಗಿದೆಯಲ್ವನೋ? ಎಲ್ಲ ರೆಡಿ ಇದೆ ಬಾವ. ಸರಿ ಸರ್, ನಾವಿನ್ನು ಹೊರಡ್ತೀವಿ.
ಒಂದು ಸತಿ ಆದರೂ ನನ್ನ ಕಡೆ ತಿರುಗಿ ನೋಡು. ಯಾಕೆ ಇವತ್ತು ನೀನು ಲೇಟು? ಏನು ಮಾಡೋದು, ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕೆಲಸ. ನಿಮ್ಮ ಮನೇಲಿ ಆದರೆ ಜಾನಕಿ ಅಕ್ಕನೇ ಎಲ್ಲ ಕೆಲಸ ಮಾಡ್ತಾರೆ, ಆದರೆ ನಂಗಾಗಲ್ಲ. ನೀನೀಗ ನಮ್ಮ ಅಕ್ಕನ ಭಜನೆ ಶುರು ಮಾಡಬೇಡ. ಮನೇಲಿ 3 ಹೊತ್ತು ಅವಳಿಗೆ ಹೊಗಳೋದೇ ಆಗತ್ತೆ. ನಾನು ಎಷ್ಟೇ ಚೆನ್ನಾಗಿ ಓದಿದ್ರು ಈ ಮನೇಲಿ ನಾನು ಲೆಕ್ಕಕ್ಕೆ ಇಲ್ಲ. ಏನೇ ಇಷ್ಟೊತ್ತಾದರೂ ಬಸ್ಸೇ ಬಂದಿಲ್ಲ? ಥು, ಇವರು ಬೇರೆ. ಹ್ಞೂ ಕಣೆ, ದಿನ ಈ ಬಸ್ಸಲ್ಲಿ ನುಗ್ಗಾಡ್ಕೊಂಡು ನೇತಾಡ್ಕೊಂಡು ಹೋಗೋಕ್ಕೆ ಬೇಜಾರಾಗೋಗಿದೆ ನನಗೆ. ಇರೋದೇ ಒಂದು ಬಸ್ಸು, ಅವು ಯಾವಾಗಲೂ ಲೇಟೆ. ದೇವ್ರೆ, ಇದನ್ನು ಯಾವಾಗಪ್ಪ ಕೊಡೋದು ನಮ್ಮ ಹುಡುಗಿಗೆ? ಜಾನಕಿ, ಸ್ವಲ್ಪ ಹೊತ್ತು ಕೂಡ ಆರಾಮಾಗಿರಲ್ವಲ್ಲಮ್ಮ? ಏನೋ ಒಂದು ಕೆಲಸ ಮಾಡ್ತಿರ್ತೀಯಲ್ಲ? ಏನಿಲ್ಲ ಅಪ್ಪ, ಸ್ವಲ್ಪ ಪಾತ್ರೆ ಇತ್ತು, ತೊಳಿತಿದೆ ಅಷ್ಟೆ. ಜಾನಕಿ, ಏನಾಯ್ತು ಕಂದ? ಏನಿಲ್ಲ ಅಪ್ಪ, ಕಾಲ್ ಮೇಲೆ ಸ್ವಲ್ಪ ಬಿಸಿನೀರು ಬಿದ್ದಿತ್ತು, ಅದು ಉರಿತಿದೆ ಅಷ್ಟೆ. ಎದೇಳಮ್ಮ, ಅದಕ್ಕೆ ಎಣ್ಣೆ ಹಚ್ತೀನಿ. ಏನಾಗಿಲ್ಲ ಅಪ್ಪ, ಅದು ಸಣ್ಣ ಗಾಯ ಅಷ್ಟೇ. ಜಾನಕಿ, ನಿಂಗೆ ಅರ್ಥ ಆಗಲ್ಲಮ್ಮ, ಹೇಳು. ಏನಾಗಿಲ್ಲ ಬಿಡಿ. ಎದ್ದೇಳು, ನಡಿ ಒಳಗಡೆ, ನಡಿ ಒಳಗಡೆ, ನಡಿ. ಮೆತ್ತಿಗೆ ಮೆತ್ತಿಗೆ, ನಡಿ ನಡಿ ಒಳಗಡೆ. ಇರ್ಲಿ ಬಿಡಿಯಪ್ಪ, ನಾನೇ ಹಚ್ಕೊಳ್ತೀನಿ, ನೀವು ನನ್ನ ಕಾಲ್ ಮುಟ್ಬೇಡಿಯಪ್ಪ. ಜಾನಕಿ, ಸುಮ್ನಿರು, ನಾನೇ ಹಚ್ತೀನಿ. ನಿಮ್ಮಮ್ಮ ಇದ್ದಿದ್ರೆ ನಿಮ್ಮನ್ನೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಳು. ಇರೋ 3 ಮಕ್ಕಳನ್ನಾದ್ರೂ ಸುಖವಾಗಿ ಸಾಕೋಣ ಅಂತ ಪ್ರಯತ್ನ ಪಡ್ತೀನಿ, ಆದ್ರೆ ಅದು ನನ್ನ ಕೈಲಾಗ್ತಾ ಇಲ್ಲ. ನನ್ನಿಂದ ನಿಮ್ಮಮ್ಮ ಕಷ್ಟದಲ್ಲೇ ಜೀವನ ಸಾಗಿಸಿದ್ಲು, ಕಷ್ಟದಲ್ಲೇ ಕಣ್ಮುಚ್ಚಿದ್ಲು. ಇರೋ 3 ಮಕ್ಕಳನ್ನಾದ್ರೂ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಯಾವಾಗ್ಲೂ ನೀವೇ ಹೇಳ್ತಿರ್ತೀರಲ್ಲ, ಸುಖನೇ ಆಗ್ಲಿ ದುಃಖನೇ ಆಗ್ಲಿ ಯಾವುದು ಶಾಶ್ವತ ಅಲ್ಲ ಅಂತ. ಭಗವದ್ಗೀತೆನಲ್ಲಿ ಶ್ರೀಕೃಷ್ಣನೇ ಹೇಳಿದಾನಲ್ಲಪ್ಪ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ. ನೀವೇ ಅಲ್ವಾ ನಮಗೆ ಬಾಯ್ಪಾಠ ಮಾಡಿಸಿರೋದು, ನೀವೇ ಮರೆತ್ರೆ ಹೇಗಪ್ಪ? ಸುಖನೇ ಆಗಲಿ ದುಃಖನೇ ಆಗಲಿ ಸಮನಾಗಿ ಕಾಣ್ತಾ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಅದರ ಅರ್ಥ ಅಲ್ವಾ ಅಪ್ಪ? ಜಾನಕಿ, ನೀ ನನ್ನ ಮಗಳಲ್ಲಮ್ಮ, ನನ್ನ ತಾಯಿ, ನನ್ನ ತಾಯಿ. ನಮ್ಮ ಭಾವ ನಿಮಗೆ ಅಂತಲೇ ಈ ಮನೆ ನೋಡಿಟ್ಟಿದ್ದಾರೆ. ಇದ್ರ ರಿಪೇರಿಗೆಲ್ಲ ಎಷ್ಟು ಖರ್ಚಾಗಿದೆ ಗೊತ್ತಾ? ಎಲ್ಲನೂ ಖುದ್ದು ನಾನೇ ನಿಂತು ಮಾಡಿಸಿದ್ದೀನಿ. ಓ ಹೌದಾ, ತುಂಬ ಥ್ಯಾಂಕ್ಸ್. ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕೆ.
ನೀವೇನೋ ಭಾರಿ ಸ್ಪೆಷಲ್ ಅಂತ ತಿಳ್ಕೊಬೇಡಿ. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಆಗಿ ಬಂದವನು 4 ದಿನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ. ನೀವು ಹಂಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇರೋದು. ಮನೆ ಹೆಂಗಿದೆ ಗೊತ್ತಾ? ಅರಮನೆ ಇದ್ದಂಗಿದೆ. ಬನ್ನಿ ನೋಡ್ತಿರಲ್ಲ ನೀವೇ. ಹೆಂಗಿದೆ ಮನೆ? ಚೆನ್ನಾಗಿದೆ. ಅರಮನೆ ಏನ್ರಿ? ಬೇಜಾರಾಗಬೇಡಿ, ನನ್ನ ಮಗಳು ಸ್ವಲ್ಪ ಮಾತು ಜಾಸ್ತಿ. ಗೊತ್ತಾಗ್ತಾ ಇದೆ. ಬನ್ನಿ. 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 ಮನೆ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಂ, ನಿಮ್ಮ ಥ್ಯಾಂಕ್ಸ್ ತಗೊಂಡು ನಾನೇನು ಮಾಡಲಿ? ಮನೆ ಬಾಡಿಗೆ ಅಡ್ವಾನ್ಸ್ ಎಷ್ಟು ಅಂತ ನಮ್ಮ ಭಾವ ಹೇಳಿರ್ಬೇಕಲ್ಲ. ನಾಳೆ ಬೆಳಗ್ಗೆ ಒಳಗೆ ನನಗೆ ತಲುಪಿಸ್ಬಿಡ್ಬೇಕು. ಆಮೇಲೆ ಇನ್ನೊಂದು ಮಾತು, ನಿಮ್ಮ ಸಂಬಳದ ದಿನಾನೇ ನನಗೆ ನನ್ನ ಬಾಡಿಗೆ ಬರಬೇಕು, ಗೊತ್ತಾಯ್ತಾ? ಆಮೇಲೆ ನಾನು ಹೇಳಿದ್ದು ನೆನಪಿದೆಯಲ್ಲ, ಮನೆನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ಮನೆ ಮನುಷ್ಯನ ಚೆನ್ನಾಗಿ ನೋಡ್ಕೊಳಕ್ಕೆ. ನಾನಿನ್ನು ಬರಲಾ? ಬೇಡ. ಇಷ್ಟಿದೆಯಾ? ಎಷ್ಟು ಮಾತಾಡ್ತೀಯ? ಎಲ್ಲಿಗೆ ಹೋಗ್ತೀಯ? ಬಾ, ನೋಡ್ಕೋತೀನಿ. ಮಗ, ನೀನೇನೋ ಇಲ್ಲಿ? ನಾನು ಯಾರೋ ಅನ್ಕೊಂಡೆ. ಎದ್ರಕೊಂಡೆ ಅಂತ ಹೇಳು. ಅದಿರ್ಲಿ, ಆ ಹುಡ್ಗಿ ನಂಗೆ ಗುರಾಯಿಸ್ತಾ ಇದ್ದೆ. ಯಾರಪ್ಪ ಚಿಟ್ಟೆ? ಚಿಟ್ಟೆ ಗಿಟ್ಟೆ ಅಂತೆಲ್ಲ ಹೇಳ್ಬೇಡ ಮಗ. ಅವಳು ತುಂಬ ಒಳ್ಳೆಯವಳು ಕಣ. ಬಹಳ ಗೊತ್ತು ಇವನಿಗೆ. ಎಷ್ಟು ದಿನದಿಂದ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ಯಾ ಮಗ? ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಲ್ಲ, ಅಷ್ಟು ಒಳ್ಳೆಯವಳೇನೋ ಅವಳು? ಹಂಗೆಲ್ಲ ಹೇಳ್ಬೇಡ ಮಗ. ಅವಳು ತುಂಬ ಒಳ್ಳೆಯವಳು. ಅವಳ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವಳು ಯಾವ ಥರ ಜನ ಅಂತ? ಒಂದು ಕೆಲಸ ಮಾಡು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗ್ಬಿಡು. ನಾನು ಪೊಲೀಸು? ಯಾಕಪ್ಪ? ಅಲ್ಲ, ನಿನಗೆ ಮುಖ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತಲ್ಲ ಒಳ್ಳೆಯವರ ಕೆಟ್ಟವರ ಅಂತ, ಅದಕ್ಕೆ. ಏನು ತಮಾಷೆ ಮಾಡ್ತಾ ಇದೀಯಾ? ಯಾರು ತಮಾಷೆ ಮಾಡ್ತಾ ಇರೋದು? ತುಂಬ ದಿನ ಆದ್ಮೇಲೆ ಬಂದಿದ್ಯಾ. ಬಂದವನೇ ನನ್ನ ಕಾಲು ಎಳಿತಾ ಇದೆಯಾ. ಅದ್ರ ಮೇಲೆ ತಿರ್ಗಾ ನಾನೇ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಾ. ಮಗ, ಯಾಕೆಷ್ಟು ಡ್ರಾಮಾ ಮಾಡ್ತಾ ಇದೆಯಾ? ನನಗಿನ್ನ ಅವಳ ಹೆಸರು ಸಹ ಗೊತ್ತಿಲ್ಲ ಕಣೋ. ಅಲ್ಲಲ್ಲ, ದಿನ ಬೆಳಗ್ಗೆ ಅವಳನ್ನ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ. ಮೊದಲನೇ ಸತಿ ನೋಡ್ದಾಗ್ಲೇ ಕಳೆದೋಗ್ಬಿಟ್ಟೆ ಮಗ. ಅವಳು ಕೂದಲು ಸರಿ ಮಾಡ್ಕೊಳ್ಳೋದು, ಅವಳ ಸ್ಮೈಲು, ಸಾಕು ಅನ್ಸ್ಕೊಂಡಿದ್ದು. ಕನ್ಸಲ್ಲ ಆ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡಿದ್ ಗೊತ್ತಾದ್ರೆ. ರೊಮ್ಯಾನ್ಸ್ ಅಂತೆಲ್ಲ ಹೇಳ್ಬೇಡ ಮಗ. ಅದಕ್ಕೆಲ್ಲ ಇನ್ನ ಮದುವೆ ಆಗ್ಬೇಕು. ನಾಚಿಕೆ ನೋಡು. ಲೋ, ನೀನ್ ಇಷ್ಟು ಸ್ಲೋ ಆದ್ರೆ ಒಂದಿನ ಆ ಹುಡ್ಗಿನ ಬೇರೆ ಹುಡ್ಗ ಕೈ ಹಿಡ್ಕೊಂಡು ಅದೇ ಬಸ್ ಸ್ಟ್ಯಾಂಡ್ ನಲ್ಲಿ ಅದೇ ಬಸ್ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಹುಷಾರು ಮಗ. ಏನೋ ನೀನು ಬೆಳಗ್ಗೆನೆ ಎಂತ ಅಪಶಕುನ ಮಾತಾಡ್ತೀಯೋ. ಫ್ರೆಂಡ್ ಆಗಿ ನೀನಾದ್ರೂ ಆ ಹುಡುಗಿ ನನಗೆ ಸಿಗೋ ಥರ ಐಡಿಯಾ ಕೊಡ್ತೀಯಾ ಅಂದ್ರೆ? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ, ಹಂಗಾಯ್ತಲ್ಲ ನಿನ್ ಕತೆ. ನಾನು ಯಾಕೋ ಓದಿಲಿ ನಿಂಗೆ? ಅಯ್ಯೋ ಪೆದ್ದ, ಲೋ ಅದ್ ಗಾದೆ ಮಾತು ಕಣ. ಅದ್ ಬಿಡು, ನಿಂದೇನ್ ಕತೆ? ಎಂತ ಕತೆ? ಎಂತದೂ ಇಲ್ಲ. ಲೋ, ಯಾರ ನೀನು? ನೀನ ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗ್ತಾ ಇದೆ. ನಂಗಾಗಲೇ 3 ಬ್ರೇಕಪ್ ಲವ್ ಸ್ಟೋರಿ ಇದೆ ಗೊತ್ತಾ? ಪಟಾಯಿಸೋದಿರ್ಲಿ, ಸರಿಯಾಗಿ ಲೈನ್ ಹೊಡೆಯೋದಕ್ಕೂ ಬರೋದಿಲ್ವಲ್ಲೋ. ನಾನು ನಿಂತರ ಅಲ್ಲ ಕಣೋ. ನಾನು ಪ್ರೀತಿಸ್ದವಳನ್ನೇ ಮದುವೆ ಆಗೋದು. ಅವಳು ಬಿಟ್ಟು ಇವಳು ಬಿಟ್ಟು ಅವಳು ಅಂತ ಕಣ್ಣ ಮುಚ್ಚಾಲೆ ಎಲ್ಲ ಆಡಕ್ಕೆ ಬರಲ್ಲ ನನಗೆ, ಗೊತ್ತಾಯ್ತಾ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಹೋಗಿ ಆ ಹುಡುಗಿ ಹತ್ರ ಹೇಳು,
ನೆಕ್ಸ್ಟ್ ಡೇನೇ ನಿನ್ ಜೊತೆ ಓಡೋಕ್ ರೆಡಿ ಇರ್ತಾಳೆ. ಹಂಗಂತ್ಯ? ಮತ್ತಿನ್ನೇನೋ, ನೀನೇ ನನ್ನ ಜೀವ. ಬಿಟ್ಟು ಬೇರೆ ಯಾವ ಹುಡ್ಗಿನೂ ಕಣ್ಣೆತ್ ನೋಡಲ್ಲ. ತಲೆ ಮೇಲೆ ತಲೆ ಬೀಳ್ಲಿ, ಆಕಾಶ ಭೂಮಿ ಒಂದಾಗ್ಲಿ, ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳು. ಹುಡ್ಗಿ ಪಟ್ ಅಂತ ಬೀಳ್ತಾಳೆ. ಬೀಳಕ್ ಅವಳೇನ್ ಹಣ್ಣ, ಹೆಣ್ಣು ಕಣವಳು. ಸರಿ ಆಯ್ತಪ್ಪ, ಬೀಳ್ಸ್ಕೊಂಬೇಡ. ಎತ್ತಿ ತಲೆ ಮೇಲೆ ಕೂಡ್ಸ್ಕೊ, ಯಾರು ಬೇಡ ಅಂತಾರೆ. ಆದ್ರೆ ಮೊದಲು ಅವಳ ಹೆಸರು ಮತ್ತು ಅಡ್ರೆಸ್ ತಿಳ್ಕೊ. ನೀನ್ ಬೇಗ ಗಾಳ ಹಾಕಿ ಹಿಡಿಲಿಲ್ಲ ಅಂದ್ರೆ ನಿನ್ ಹಕ್ಕಿನ ಬೇರೆ ಯಾರೋ ಆಡ್ಸ್ಕೊಂಡು ಹೋಗ್ತಾರಷ್ಟೇ. ಹುಷಾರು, ಹೇಳ್ತಾ ಇದ್ದೀನಿ. ಹಕ್ಕಿಗಿಕ್ಕಿ ಅಂತೆಲ್ಲ ಹೇಳ್ಬೇಡ ಮಗ ನೀನು. ಆಯ್ತಾಯ್ತು, ಎಂಥದೋ ಒಂದು. ಮೊದಲು ಪಟಾಯಿಸೋದು ನೋಡೋ ಅಂದ್ರೆ ನನಗೆ ಉಪದೇಶ ಮಾಡ್ತಾವನೆ. ನಿಮ್ಮಂಥವರೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಲೈನ್ ಹೊಡೆದ್ರೆ ಹಕ್ಕಿಗಳಿಗೆ ಕಾಳು ಹಾಕೋ ಗ್ಯಾಂಗಿಗೆ ಅವಮಾನ. ಆದ್ರೂ ಪರವಾಗಿಲ್ಲ, ಆಲ್ ದ ಬೆಸ್ಟ್ ನಿನಗೆ. ಏಯ್, ಆ ಚಾಕ್ಲೇಟ್ ನನ್ನ ಹುಡುಗಿಗೆ, ಆ ಚಾಕ್ಲೇಟ್ ನಮ್ಮ ಹುಡುಗಿಗೆ ಅಂತ ತಂದಿದ್ದು ಮಗ. ನಿಮ್ಮ ಹುಡುಗಿ ಇಲ್ಲಿ ಇಲ್ವಲ್ಲ ಬಿಡ, ಇನ್ನೊಂದು ತಗೊಂಡ್ರೆ ಆಯ್ತು. ಇವನು ಹೇಳ್ತಿರೋದು ಸರಿನೇ. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋದನ್ನ ನಮ್ಮ ಹುಡುಗಿಗೆ ಹೇಳ್ಬಿಡ್ಬೇಕಪ್ಪ. ಅಪ್ಪ ಸದ್ಯ ಅವಂಕಲ್ ಹೋದ್ರು. ಜೋರಾಗಿ ಮಳೆ ಬಂದು ನಿಂತಂಗಾಯ್ತು ಅಂತ್ಯ. ಅಪ್ಪ ನನಗ್ ಮಾತ್ರ ಜಾಸ್ತಿ ಮಾತಾಡ್ಬೇಡ ಅಂತ್ಯ. ಅವಂಕಲ್ ಅಷ್ಟೊಂದು ಮಾತಾಡ್ತಾ ಇದ್ರು, ನೀನ್ ಸುಮ್ನೆ ಇದ್ದೆ. ಮಗಳೇ, ನಾವು ಈ ಊರಿಗೆ ಹೊಸಬ್ರು. ನಮಗೆ ಇಲ್ಲಿಂದ ರೀತಿ ನೀತಿ ಯಾವುದು ಸರಿಯಾಗಿ ಗೊತ್ತಿಲ್ಲ. ನಾವು ಜನಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಒಬ್ಬರ ಹತ್ರ ಮಾತಾಡ್ತಿದ್ದೀವಿ ಅಂದರೆ ಅವ್ರು ಹೇಳೋ ಮಾತನ್ನ ಗಮನ ಕೊಟ್ಟು ಕೇಳಬೇಕು. ಆವಾಗ ಇಲ್ಲಿನ ರೀತಿ ನೀತಿ ಎಲ್ಲ ಅರ್ಥ ಆಗುತ್ತೆ, ಸರಿನಾ? ಆವಾಗಲೇ ಕಮ್ಯುನಿಕೇಷನ್ ಬಿಲ್ಡ್ ಆಗೋದು. ಕಮ್ಯುನಿಕೇಶನ್ ಅಂದ್ರೆ? ಕಮ್ಯುನಿಕೇಷನ್ ಅಂತಂದರೆ ಸಂವಹನ. ಹಂಗಂದ್ರೆ? ಸಂವಹನ ಅಂದರೆ ಮಾತುಕತೆ. ತಡಿ ಮಗಳೇ, ಈ ಗಡಿ ಬಿಡಿಲಿ ನಿನಗೆ ತಿನ್ನೋಕೇನಾದ್ರು ತರೋದೇ ಮರ್ತೆ. ಇಲ್ಲೇ ಇರು, ಬೇಗ ಮಾಡ್ಕೊಂಬರ್ತೀನಿ. ಏನಾಯ್ತಕ್ಕ? ಏನಿಲ್ಲ ಮೈತ್ರಿ. ತೋರ್ಸಿಲ್ಲಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ನೀನ್ ಹೋಗಿ ಓದ್ಕೋ ಹೋಗು. ನೋವಾಗ್ತಿದ್ಯಾ? ಇಲ್ಲ ಅಕ್ಕ ತೋರ್ಸಕ್ಕ. ನೋಡಿ ಎಷ್ಟು ಕೆಂಪದಾಗಿದೆ. ಏ ವೇದಕ್ಕ, ಇಲ್ಲಿ ಬಂದು ಅಕ್ಕಂಗೆ ಹೆಲ್ಪ್ ಮಾಡ್ಬೇಕು ತಾನೆ? ಜಾನಕಿ ಅಕ್ಕಂಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಎದ್ ಬಂದು ಅಡ್ಗೆ ಮಾಡ್ಬೋದು ತಾನೆ? ಮೈತ್ರಿ, ಜಾಸ್ತಿ ಆಡ್ಬೇಡ. ಚಿಕ್ಕವಳು ಚಿಕ್ಕವಳಾಗೆ ಇರ್ಬೇಕು. ದೊಡ್ಡವ್ರ ತರ ಇದ್ರೆ ಚಿಕ್ಕವ್ರ ಎಂತಕ್ ಮಾತಾಡ್ತಾರೆ? ಮೊದ್ಲು ನಿನ್ ತಪ್ಪನ ಒಪ್ಕೋ. ಹೌದು, ನಾನೇ ತಪ್ಪು ಮಾಡಿರೋದು. ನಾನ್ ಹೇಳಿದ್ನಾ ಅಕ್ಕನಿಗೆ ಬಿಸಿನೀರ್ ಹಾಕೋ ಅಂತ? ನೀನೇನ್ ಹೇಳಿರ್ಲಿಲ್ಲ. ನಿನ್ ಕೆಲ್ಸ ಆದ್ಮೇಲೆ ನೀರ್ನ ಎತ್ತಿಡ್ಬೇಕು ತಾನೆ? ನಾನ್ ಯಾವಾಗ್ಲೂ ಚೊಂಬಲ್ ನೀರ್ ತೆಗ್ದಿಟ್ಟೆ ಹೋಗ್ತಿದ್ದೆ. ಆದ್ರೆ ಇವತ್ತೇನೋ ಅವಸರದಿಂದ ಹೋಗ್ಬಿಟ್ಟೆ. ಅಷ್ಟಕ್ಕೂ ಅಕ್ಕನ್ ಕಾಲ್ ಸುಟ್ಟಿದೆ ಅಷ್ಟೇ. ಅಲ್ಲ, ಜಾನಕಿ ಅಕ್ಕನೇನು ಕೇಳ್ತಿಲ್ಲ, ಮಧ್ಯದಲ್ಲಿ ನಿಂದೇನೆ. ಜಾನಕಿ ಅಕ್ಕ ಏನು ಹೇಳಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ನಿನ್ ಕೆಲ್ಸ ಆದ್ಮೇಲೆ ಎತ್ತಿಡ್ಬೇಕು ತಾನೆ? ಮೈತ್ರಿ, ಹೋಗ್ಲಿ ಬಿಡು. ವೇದಿಕೆ ಏನ್ ಬೇಕು ಅಂತ ಮಾಡಿದ್ಲಾ? ಅಕಸ್ಮಾತಾಗಿ ಆಗೋಗಿದೆ. ಬೆಳಗ್ಗೆ ನೀನ್ ಎಣ್ಣೆ ಹಚ್ಚೋದ್ಮೇಲೆ ಮತ್ತೆ ಮಧ್ಯಾಹ್ನ ಅಪ್ಪ ಬಂದು ಎಣ್ಣೆ ಹಚ್ಚಿದ್ರು. ಬೆಳಗ್ಗೆ ಎಲ್ಲ ಸರಿ ಹೋಗುತ್ತೆ ಬಿಡು. ಏನು ಅಪ್ಪಂಗ್ ಗೊತ್ತಾಯ್ತಾ? ಅಪ್ಪಂಗ್ ಗೊತ್ತಾಗಿದ್ದು ಒಳ್ಳೇದಾಯ್ತು. ವೇದಕ್ಕ, ಅಪ್ಪ ಬರ್ಲಿ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳ್ತೀನಿ. ಅಕ್ಕ ನೀನ್ ಸುಮ್ಮಿರು, ನಾನು ಹೇಳೇ ಹೇಳ್ತೀನಿ. ಮೈತ್ರಿ, ಸುಮ್ನೆ ಇರು ಅಂತ ಹೇಳಿದ್ನಲ್ಲ. ವೇದಿಕಾ, ನಿನ್ಗೆ ಯಾಕೆ ಇಷ್ಟೊಂದು ಸಿಟ್ಟು? ಮೈತ್ರಿ, ನಿನ್ಗೆ ಈ ತರ ಚಾಡಿ ಹೇಳೋ ಕೆಟ್ಟ ಬುದ್ಧಿ ಯಾವಾಗಿಂದ ಬಂತು? ಅಮ್ಮ ಜಾನಕಿ, ಬಂದೇಪ್ಪ.
ಭಗವಂತ. ಅಪ್ಪ ಹೌದಮ್ಮ, ಕಾಲ್ ನೋವು ಹೇಗಿದೆ ಕಂದ? ಹಾಪ ಪರವಾಗಿಲ್ಲ, ನೋವೇನಿಲ್ಲ ಈಗ. ಸರಿ ಅಮ್ಮ, ರಾತ್ರಿ ಮಲ್ಗಕ್ಕಿಂತ ಮುಂಚೆ ಇನ್ನೊಂದ್ಸಲಿ ಎಣ್ಣೆ ಹಚ್ತೀನಿ. ಅದ್ ಸರಿ, ಮನೆ ಯಾಕೆ ಇಷ್ಟ್ ಶಾಂತವಾಗಿದೆ? ಮೈತ್ರಿ, ವೇದಿಕಾ, ಇಲ್ಲೇ ಇದ್ದೀನಿ ಅಪ್ಪ. ವೇದಿಕಾ ಎಲ್ಲಮ್ಮ? ಅವಳು ಮಲ್ಕೊಂಡಿದ್ದಾಳಪ್ಪ. ಮಲ್ಕೊಂಡಿದ್ದಾಳೆ? ಅದು ಇಷ್ಟು ಬೇಗ? ಯಾಕೆ, ಮೈ ಹುಷಾರಿಲ್ವಾ? ಅಪ್ಪ, ವೇದಿಕಾಕ ಬಿಸಿನೀರ್ನ ಬಿಸಿನೀರನ್ನ ಕುಡ್ಕೊಂಡೆ ಮಲ್ಕೊಂಡಿದ್ದಾಳಪ್ಪ. ಏನೋ ಸ್ವಲ್ಪ ಜ್ವರ ಅಂತ ಹೇಳ್ತಿದ್ಲು, ಮಲ್ಕೊಂಡಿದ್ದಾಳಷ್ಟೇ. ನೀವೇನು ಎಪ್ಸೋಕ್ ಹೋಗ್ಬಿಡಿ ಆಯ್ತಾ? ಅಲ್ಲಮ್ಮ, ಇಷ್ಟು ಬೇಗ ಮಲಗಿದಾಳೆ ಅಂದ್ರೆ ಅವಳು ಊಟನೂ ಮಾಡಿರಲ್ಲ. ನಾನು ಎಬ್ಬಿಸ್ತೀನಿ, ಊಟ ಮಾಡಿ ಮಲ್ಕೊಳ್ಳಿ. ಯಾರು ಬೇಡ ಅಂತಾರೆ, ನಾನೇ ಎಬ್ಬಿಸ್ತೀನಿ. ಬೇಡ ಬೇಡ ಅಪ್ಪ, ನಾನು ಗಂಜಿ ಕೊಟ್ಟು ಕಷಾಯನೂ ಕುಡ್ಸೇ ಮಲಗಿಸಿದ್ದೀನಿ. ಸರಿ ಅಮ್ಮ, ನೀನ್ ಇಷ್ಟು ಹೇಳ್ತಾ ಇದೀಯ ಅಂದ್ರೆ ನಾನು ಅವಳನ್ನ ಎಬ್ಸಕ್ ಹೋಗಲ್ಲ. ಸರಿ, ನಾನು ಕೈಕಾಲು ತೊಳ್ಕೊಂಬರ್ತೀನಿ. ಹಾಂ ಸರಿಯಪ್ಪ.